Morning, children. Okay, next. ಏನಿದೆ ಇವತ್ತಿನ ತರಗತಿಯಲ್ಲಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಎಲ್ಲ ಏನಾಗಿದೆ? ಅಕ್ಷರಾಭ್ಯಾಸ ಏನಿದೆ? ಅಕ್ಷರಾಭ್ಯಾಸ 1, ಅಕ್ಷರಾಭ್ಯಾಸ 2 ಅದ್ರಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ದೆ ಅದನ್ನೆಲ್ಲ ಟ್ರೇಸ್ ಮಾಡಿ ಅದನ್ನ ನೋಡಿ ಬರಿಬೇಕು, ಹಾಗೆ ಅದನ್ನ ಓದ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಅದಾಗಿದೆ ಅಲ್ಲ. ಅಕ್ಷರಾಭ್ಯಾಸ 1, 2 ನೀಟಾಗೆಲ್ಲ ಪ್ರಾಕ್ಟೀಸ್ ಮಾಡಿದಿರಲ್ಲ, ಓದಿದಿರಲ್ಲ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಇವತ್ತಿನ ತರಗತಿನಲ್ಲಿ ಕನ್ನಡ ಅಂಕಿಗಳು. ಹೇಳಿ, ಕನ್ನಡ ಅಂಕಿಗಳು. ಓಕೆ, ಕನ್ನಡ ಅಂಕಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡ ಅಂಕಿಗಳು ಮೊದಲು ನಾವು 1ರಿಂದ 10ರವರೆಗೂ ಮಾತ್ರ ಇವಾಗ ಫಸ್ಟ್ ಸೆಮ್ ನಿಮ್ಗೆ ಹೇಳ್ಕೊಡೋದು. ಹೇಳಿ, 1ರಿಂದ 10, 1ರಿಂದ 10. ಅರ್ಥ ಆಯ್ತಾ? ಓಕೆ, ಇದನ್ನ ರಫ್ ನೋಟಲ್ಲಿ ಬರ್ಕೊಳ್ಳಿ ಒನ್ ಟೈಮು ನೀಟಾಗಿ. ಒಂದು, ಓಕೆ, ಎರಡು, ಮೂರು, ನಾಲ್ಕು, ಐದು. ಓಕೆ, 1 ಸೆಕೆಂಡ್, ಪ್ಲೇಸ್ ಸಾಲದಿಲ್ಲ. ಹೆಡ್ಡಿಂಗ್ ಮಾತ್ರ ಬರ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಹೆಡ್ಡಿಂಗ್ ಮಾತ್ರ ಬರ್ಕೊಂಡ್ಬಿಡಿ ನೀಟಾಗಿ. ಬರ್ಕೊಂಡಿದ್ದೀರಲ್ಲ, ಇರ್ಲಿ ಬಿಡಿ, ಸ್ಮಾಲ್ ಆಗಿ ಬರೀತೀನಿ. ಓಕೆ, ಇಲ್ಲೇ ಬರಿಬೇಕಾಗತ್ತೆ. ಓಕೆ, ಮಿಡಲ್ ಅಲ್ಲಿ ಬರೆಯೋಣ. ಒಂದು, ಎರಡು, ಎರಡು, ಮೂರು, ನಾಲ್ಕು. ಡ್ಯಾಶ್ ಇದಷ್ಟೇ, ಅರ್ಥ ಆಯ್ತಾ? 4, 5, 6, 6, 7, 7,
ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಓಕೆ ಬರ್ಕೊಳ್ಳಿ ನೀಟಾಗಿ ಓಕೆ ಹೇಳಿ ಒಂದು ಏನಿದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಅರ್ಥ ಆಯ್ತಾ ಅರ್ಥ ಆಗೋದಕ್ಕೂ ಮುಂಚೆ ಹೇಗೆ ಇದು ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹೇಗೆ ಬರುತ್ತೆ ಅಲ್ಲ ಹೇಗೆ ಈಗ ನೀವು ಎಕ್ಸಾಂಪಲ್ ONE 1 TWO 2 THRE 3 ಈಗ ಬರಿತೀರಲ್ಲ ಇಂಗ್ಲಿಷ್ ಅಲ್ಲಿ ಹಾಗೆ ಕನ್ನಡದಲ್ಲಿ ನಾವು ಇದನ್ನ ಬರಿತೀವಿ ಅರ್ಥ ಆಯ್ತಾ ಇದು ಅಂದ್ರೇನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಇಂಗ್ಲಿಷ್ ನಂಬರ್ಸ್ ಇದು ಕನ್ನಡ ನಂಬರ್ಸ್ ನಾವು ನಂಬರ್ಸ್ಗೆ ಏನ್ ಹೇಳ್ತೀವಿ ಕನ್ನಡದಲ್ಲಿ ಅಂಕಿಗಳು ಅಂತ ಹೇಳ್ತೀವಿ ಇದು ಕೂಡ ಹಾಗೆ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೇಳಿ ಇನ್ನೊಂದ್ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅರ್ಥ ಆಯ್ತಾ ಹೇಳಿ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಇದನ್ನ ಬರ್ಕೋಬಾರ್ದು ಆರು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಓಕೆ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನೊಂದ್ಸಲ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ಅರ್ಥ ಆಯ್ತಲ್ಲ ಇನ್ನೊಂದ್ಸಲ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಯ್ತಾ ಬಾಯ್ ಬಿಟ್ಟು ಜೋರಾಗಿ ಹೇಳ್ಬೇಕು ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು
ಅರ್ಥ ಆಯ್ತಾ? ಓಕೆ, ಇದನ್ನ ಹೋಮ್ವರ್ಕ್ ಅಲ್ಲಿ 2 ಟೈಮ್ಸ್ ನೀಟಾಗಿ ಬರಿಬೇಕು, ಹಾಗೆ ಬರೆಯೋದಕ್ಕೆ ಓದೋದಕ್ಕೆ ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನಾವು ಕಾಗುಣಿತ ವೃತ್ತದ ಬಗ್ಗೆ ಇವತ್ತಿನ ತರಗತಿ ನಿಮ್ಗೆ ಹೇಳ್ಕೊಡ್ತೀನಿ. ಕಾಗುಣಿತ ಕನ್ನಡದಲ್ಲಿ ಕಾಗುಣಿತ ಬರುತ್ತೆ, ಹೇಳ್ಕೊಡ್ತೀನಿ. ಕಾಗುಣಿತ ಅರ್ಥ ಆಯ್ತಾ? ಕಾಗುಣಿತ ಅಂದ್ರೆ ಏನು? ಓಕೆ, ಸಿ ಅಬೌಟ್ ಕಾಗುಣಿತ ಅಂದ್ರೆ ಏನು? ಕನ್ನಡದಲ್ಲಿ ಕಾಗುಣಿತ ಅಂದ್ರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರಗಳು ಎನ್ನುವರು. ಹೇಳಿ, ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರಗಳು ಎನ್ನುವರು. ಗುಣಿತಾಕ್ಷರ ಹಾಗೆ ಕಾಗುಣಿತ ಅಂದ್ರೆ ಎರಡು ಒಂದೇ. ಅರ್ಥ ಆಯ್ತಾ? ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಅಲ್ವಾ? ಸ್ವರ ಅಕ್ಷರಗಳು ಏನು? ಸ್ವರಗಳು ಸ್ವರಗಳು ಅಂದ್ರೆ ಯಾವ ಅಕ್ಷರ ಬರುತ್ತೆ? ಆ ಟು ಆಹಾ ಅಲ್ವಾ? ವ್ಯಂಜನ ಅಕ್ಷರ ಅಂದ್ರೆ ಏನು? ವ್ಯಂಜನಗಳು ಯಾವ್ದು? ವ್ಯಂಜನಗಳು ಇದು ಯಾವ ಅಕ್ಷರ? ಕಾಟು ಳ, ಕಾಟು ಳ ಹಾಗೆ ನಾವು ವ್ಯಂಜನ ಅಕ್ಷರಗಳು ಬರುತ್ತೆ. ಸ್ವರಾಕ್ಷರಗಳಲ್ಲಿ ಏನ್ ಬರುತ್ತೆ? ಆಟು ಆಹ. ಹಾಗೆ ವ್ಯಂಜನಗಳಲ್ಲಿ ಕಾಟು ಳ. ಹಾಗೆ ವ್ಯಂಜನಕ್ಕೆ ಸ್ವರ. ಈ ವ್ಯಂಜನ ಅಂದ್ರೇನು? ಕ. ಕ ಹಾಗೆ ನೋಡಿ, ಈ ಕಾಗೆ ಈ ಆ ಸೇರಿದ್ರೆ ಏನಾಗುತ್ತೆ? ಕಾಕಲ್ ಕೊಟ್ಟು ಕ ನೋಡಿ, ಈ ಕ ಪ್ಲಸ್ ಆ ಇವಾಗ ಕ ಆಗುತ್ತೆ. ಹೇಗೆ? ಕ ಪ್ಲಸ್ ಆ ಕಾಕಲ್ ಕೊಟ್ಟು ಕ ಅಂತ ಹೇಳ್ತೀವಿ. ಇದನ್ನ ನಾವು ಇದು ಈ ವ್ಯಂಜನ ಅಕ್ಷರಕ್ಕೆ ಸ್ವರ ಅಕ್ಷರ, ಇದು ವ್ಯಂಜನ ಪ್ಲಸ್ ಸ್ವರ
ಅರ್ಥ ಆಯ್ತಾ? ಈ ವ್ಯಂಜನ ಅಕ್ಷರಗೆ ಸ್ವರ ಅಕ್ಷರ ಸೇರಿಸಿದಾಗ ಏನಾಗತ್ತೆ? ಗುಣಿತಾಕ್ಷರ. ಅರ್ಥ ಆಯ್ತಾ? ಓಕೆ, ಅದಕ್ಕೆ ನಾವು ಕಾಗುಣಿತ ಅಂತ ಹೇಳ್ತೀವಿ. ಕ ಪ್ಲಸ್ ಆ ಕ ಅಂತ ಒಂದ್ ಲೆಟರ್ ಹೇಳ್ತೀವಿ. ಬಟ್ ಓದ್ಬೇಕಾದ್ರೆ ನಾವೇನ್ ಹೇಳ್ತೀವಿ? ಕ ಕಲ್ಕೊಟ್ಟು ಕ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಕಾಗುಣಿತದ ಬಗ್ಗೆ ಹೇಳ್ಕೊಡ್ತೀನಿ ನಿಮ್ಗೆ. ಇದು ಅರ್ಥ ಆಗಿದೆಯಲ್ಲ ಕಾಗುಣಿತ ಅಂದ್ರೆ ಏನು ಅಂತ? ವ್ಯಂಜನಕ್ಕೆ ಸ್ವರಾಕ್ಷರ ಸೇರಿದಾಗ ಬರುವ ಅಕ್ಷರವೇ ಆಗುವ ಅಕ್ಷರವೇ ಕಾಗುಣಿತ, ಅದರ್ವೈಸ್ ಗುಣಿತಾಕ್ಷರ. ಓಕೆ, ಉದಾಹರಣೆ 1. ಇದನ್ನ ಬರ್ಕೊಳ್ಳಿ. ಖ ಪ್ಲಸ್ ಆ ರಫ್ ನೋಟ್ ಅಲ್ಲಿ ಬರ್ಕೊಳ್ಳಿ. ಆಮೇಲೆ ಹೋಮ್ವರ್ಕ್ ಅಲ್ಲಿ ಆಮೇಲೆ ಹೇಳ್ತೀನಿ ನಿಮ್ಗೆ. ಖ ಪ್ಲಸ್ ಆ ಕ ಕಾಗಲ್ ಕೊಟ್ಟು ಕ. ಕ ಪ್ಲಸ್ ಆ ಕಾಕಿ ಇಲಿ ಕ. ಕ ಪ್ಲಸ್ ಈ ಕಾಗುಡ್ಸು ಕಿ. ಕ ಪ್ಲಸ್ ಈ ಕಾಗುಡ್ಸು ದೀರ್ಘ ಕಿ. ಕ ಪ್ಲಸ್ ಈ ಆದ್ಮೇಲೇನು? ಉ. ಕ ಪ್ಲಸ್ ಉ ಕೊಂಬು ಹೂ. ಕ ಪ್ಲಸ್ ಉ ಹೂ. ಕ ಪ್ಲಸ್ ರು ಕ್ರೂ. ಕಾಣಿಸ್ತಿದ್ಯಾ? ಇದು ಕಾಣಿಸಿಲ್ಲ ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಒಟ್ಟಲ್ಲಿ ನಿಮ್ ಬುಕ್ಸ್ ಅಲ್ಲಿ ಕೆಳಗಡೆ ಪ್ಲೇಸ್ ಲೈನ್ಸ್ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಪೇಜ್ ಇಲ್ಲ ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಪಕ್ಕದಲ್ಲಿ ಬರೆಯೋದಲ್ಲ. ಎಷ್ಟು ಕಂಟಿನ್ಯೂ ಆಗುತ್ತೆ ಬರೀರಿ, ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ ಬರೀರಿ. ಕ ಪ್ಲಸ್ ರು ಕಾಗೆ ಒಟ್ಟು ಸುಳಿ ಕ್ರೂ. ಕ ಪ್ಲಸ್ ಎ
कागेत्वा के क प्लस ए कागेतून दीर्घ के क प्लस हई कागे आयत्वा कई कागे आयत्वा कई क प्लस ओ कागोत्वा को क प्लस ओ कागोत्वा दीर्घ को क प्लस औ काग औत्वा कौ ख प्लस हम कागन सन्ने काम ख प्लस आहा कहा कागे सन्ने कहा ಅರ್ಥ ಆಯ್ತಾ ಇವಾಗ ನೀವು ಏನು ಮಾಡಬೇಡಿ ಬೋರ್ಡ್ ನೋಡಿ ಬರೆಯೋದನ್ನ ಸ್ಟಾಪ್ ಮಾಡಿ ಹೇಳಿದ್ನಲ್ಲ ವ್ಯಂಜನಕ್ಕೆ ಸ್ವರ ಸೇರಿದಾಗ ಬರುವ ಅಕ್ಷರವೇ ಕಾಗುಣಿತ ಅದರ್ವೈಸ್ ಗುಣಿತಾಕ್ಷರ ಓಕೆ ಕ ಪ್ಲಸ್ ಆ ಕಾಕಲ್ ಕೊಟ್ಟು ಕ ಇವಾಗ ನೀವು ಬಾಯಿ ಬಿಟ್ಟು ಹೇಳಿದ್ರೆ ಸಾಕು ನಂಗೆ ಕ ಪ್ಲಸ್ ಆ ಕಾಕಲ್ ಕೊಟ್ಟು ಕ ಕ ಪ್ಲಸ್ ಆ ಕಾಗು क प्लस आ काकल कोट्टु क प्लस आ का सॉरी कागुड्सुन दीर्घ क काकीली क प्लस ई कागुड्सु की क प्लस ई कागुड्सुन दीर्घ की क प्लस उ काकोंबु कु क प्लस उ काकोंबु काकोंबुंदिली दीर्घ कू क प्लस रू कागे वटसुಳಿ क्रू क प्लस ए कागेत्वा के क प्लस ए कागेत्वा दीर्घ के क प्लस हई कागेत्वा कई क प्लस ओ कागोत्वा को क प्लस ओ कागोंदो दीर्घ को क प्लस हौ कागे हौत्वा कौ क प्लस कागन सने कम क प्लस आहा कागे सने कह अर्थ आयता ಇನ್ನೊಂದ್ಸಲ ಹೇಳಿ ಕ ಪ್ಲಸ್ ಆ ಕಾಕಲ್ ಕೊಟ್ಟು ಕ ಕ ಪ್ಲಸ್ ಆ ಕಾಕೇಳಿ ಕ ಕ ಪ್ಲಸ್ ಆ ಕಾಕೇಳಿ ಕ ಕ ಪ್ಲಸ್ ಈ ಕಾಕುಡ್ಸು ಕಿ ಕ ಪ್ಲಸ್ ಈ ಕಾಕುಡ್ಸು ದೀರ್ಘ ಕಿ ಕ ಪ್ಲಸ್ ಉ ಕಾಕೊಂಬು ಕು क प्लस उ काकमु दीर्घ कू क प्लस रू कागे वटसुಳಿ क्रू क प्लस ए कागेत्वा के क प्लस ए कागेत्वा दीर्घ के क प्लस आई कागेत्वा कई क प्लस ओ कागोत्वा को क प्लस ओ कागोत्वा दीर्घ को क प्लस हौ कागोत्वा कौ क प्लस हम कागोत्सने काम क प्लस आहा कागेट्सने कहा
ಓಕೆ ಈಗ ಇಷ್ಟನ್ ಬಿಡಿ, ಇದನ್ ಮಾತ್ರ ಹೇಳಿ. ಕಾಕಲ್ ಕೊಟ್ಟು ಕ ಕಾಕಿಳಿ ಕ ಕಾಕುಡ್ಸು ಕಿ ಕಾಕುಡ್ಸು ದೀರ್ಘ ಕಿ ಕಾಕೊಂಬು ಕು ಕಾಕೊಂಬು ದೀರ್ಘ ಇಳಿ ಕು ಕಾಗೆ ಒಟ್ಟು ಸುಳಿ ಕ್ರು ಕಾಗೇತ್ವ ಕೆ ಕಾಗೇತ್ವ ದೀರ್ಘ ಕೆ ಕಾಗೈತ್ವ ಕೈ ಕಾಗೋತ್ವ ಕೋ ಕಾಗೋತ್ವ ದೀರ್ಘ ಕೋ ಕಾಗೋತ್ವ ಕೌ ಕಾಗೋತ್ಸನೆ ಕಂ ಕಾಗೇಟ್ಸನೆ ಕಹ. ಆಯ್ತಾ? ಸ್ವಲ್ಪ ಫಾಸ್ಟ್ ಆಯ್ತಲ್ಲ, ಸ್ಲೋ ಆಗಿ ಹೇಳ್ಕೊಡ್ತೀನಿ, ನಿಧಾನಕ್ಕೆ ಹೇಳಿ. ಅರ್ಥ ಆಯ್ತಾ? ಇದನ್ನ ನಿಮ್ಮ ಮಮ್ಮಿ ಹತ್ರ ನಿಮ್ಗೆ ಯಾರು ಹೇಳ್ಕೊಡ್ತಾರೆ ಅವ್ರ ಹತ್ರ ನೀಟಾಗಿ ಒಂದೆರಡು ಸಲ ಹೇಳ್ಸ್ಕೊಳ್ಳಿ, ನೀಟಾಗಿ ಒಂದೆರಡು ಸಲ ಬರೀರಿ, ಸ್ವಲ್ಪ ಅರ್ಥ ಆಗತ್ತೆ. 3-4 ಲೆಟರ್ಸ್ ಹೋಗೋವರೆಗೂ ನಿಮ್ಗೆ ಕಷ್ಟ ಆಗತ್ತೆ. ಆಮೇಲೆ ನಿಮ್ಗೆ ಹೋಗ್ತಾ ಹೋಗ್ತಾ ಕಾಯಿಂದ ಲಾವರೆಗೂ ಕಾಗುಂತಾ ಇದೆ, ಅವಾಗ ನಿಮ್ಗೆ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗತ್ತೆ. ಅರ್ಥ ಆಯ್ತಾ? ಓರಲ್ ಆಗಿ ಅಕ್ಷರನ ಹೇಳೋದಕ್ಕೆ ಫಸ್ಟ್ ಬರ್ಬೇಕು. ಅರ್ಥ ಆಯ್ತಾ? ಓಕೆ ಹೇಳಿ. ಕಾಕಲ್ ಕೊಟ್ಟು ಕ, ಯಾವುದೇ ಲೆಟರ್ಸ್ ವ್ಯಂಜನಾಕ್ಷರಗಳು ಕಾಯಿಂದ ಲಾವರೆಗೂ ಬಂದ್ರು ನಾವು ಹೀಗೆ ಓದ್ತೀವಿ. ಹೇಗೆ? ಫಸ್ಟ್ ಲೆಟರ್ ಹೇಗೆ ಓದ್ತೀವಿ ಆ ರೀತಿನೇ ಓದ್ತೀವಿ. ಕ, ಈಗ ಗ ಇದ್ರೆ ಗಾಗಲ್ ಕೊಟ್ಟು ಗ, ಚ ಇದ್ರೆ ಚಾಕಲ್ ಕೊಟ್ಟು ಚ. ಅರ್ಥ ಆಯ್ತಾ? ಇದನ್ನ ಫಸ್ಟ್ ಲೆಟರ್ನ ನೀವು ನೀಟಾಗಿ ಕಲ್ತ್ರೆ ನೆಕ್ಸ್ಟ್ ಲೆಟರ್ ಎಲ್ಲ ನಿಮ್ಗೆ ಈಸಿ ಆಗತ್ತೆ. ಅರ್ಥ ಆಯ್ತಾ? ಹೇಳಿ. ಕಾಕಲ್ ಕೊಟ್ಟು ಕ, ಒಂದೊಂದೇ ಹೇಳಿ. ಕಾಕಲ್ ಕೊಟ್ಟು ಕ, ಕಾಕಿಳಿ ಕ. ಓಕೆ, ಸ್ಲೋ ಆಗಿ ಹೇಳಿ, ಪರವಾಗಿಲ್ಲ. ಕಾಕುಡ್ಸು ಕೀ, ಕಾಕುಡ್ಸು ದೀರ್ಘ ಕೀ, ಕಾಕೊಂಬು ಕೂ, ಕಾಕೊಂಬು ದೀರ್ಘ ಕೂ, ಕಾಗೆ ಒಟ್ಟು ಸುಳಿ ಕ್ರೂ, ಕಾಗೆ ಎತ್ವ ಕೆ, ಕಾಗೆ ಎತ್ವ ದೀರ್ಘ ಕೆ, ಕಾಗೆ ಹೈತ್ವ ಹೈ, ಕಾಗೆ ಓತ್ವ ಕೋ, ಕಾಗೊತ್ತು ದೀರ್ಘ ಇಳಿ ಕೋ, ಕಾಗೆ ಹೌತ್ವ ಕೌ, ಕಾಗೊಂದ್ ಸೊನ್ನೆ ಕಂ, ಕಾಗೆ 2 ಸೊನ್ನೆ ಕಹ. ಅರ್ಥ ಆಯ್ತಾ? ಹೇಳಿ, ಫಾಸ್ಟ್ ಆಗಿ ಹೇಳಿ. ಕಾಕಲ್ ಕೊಟ್ಟು ಕ, ಕಾಕಿಳಿ ಕ, ಕಾಗುಡ್ಸು ಕಿ, ಕಾಗುಡ್ಸು ದೀರ್ಘ ಕಿ, ಕಾಕೊಂಬು ಕು, ಕಾಕೊಂಬು ದೀರ್ಘ ಇಳಿ ಕು, ಕಾಗೆ ಒಟ್ಟು ಸುಳಿ ಕ್ರು, ಕಾಗೆತ್ವ ಕೆ, ಕಾಗೆತ್ವ ದೀರ್ಘ ಕೆ, ಕಾಗೆ ಹೈತ್ವ ಕೈ, ಕಾಗೆ ಓತ್ವ ಕೋ, ಕಾಗೋತ್ವ ದೀರ್ಘ ಇಳಿ ಕೋ, ಕಾಗೌತ್ವ ಕೌ, ಕಾಗೊಂದ್ ಸೊನ್ನೆ ಕಂ, ಕಾಗೆ 2 ಸೊನ್ನೆ ಕಹ. ಅರ್ಥ ಆಯ್ತಲ್ಲ? ಓಕೆ, ಇದನ್ನ ನೀಟಾಗಿ ಒನ್ ಟೈಮ್ ರಫ್ ನೋಟ್ ಅಲ್ಲಿ ಬರ್ಕೊಳ್ಳಿ. ಆಮೇಲೆ ಕ್ಲಾಸ್ ವರ್ಕ್ ಎಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ, ಈ ವೀಕ್ ಅಲ್ಲಿ PDF ಅಲ್ಲಿ ಬರುತ್ತೆ, ಅದನ್ನ ಚೆಕ್ ಮಾಡಿ ಕ್ಲಾಸ್ ವರ್ಕ್ ಅಲ್ಲಿ ಬರಿಬೇಕು. ಇದನ್ನ ಹಾಗೆ ಹೋಮ್ ವರ್ಕ್ ಅಲ್ಲೂ 1 ಟೈಮ್ ಬರಿಬೇಕು. 1 ಟೈಮ್ ಸಾಕು ಹೋಮ್ ವರ್ಕ್ ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಲೆಟರ್ ಇದೆ ರೀತಿ ಬರುತ್ತೆ. ಯಾವ್ದದು? ಕ. ಕ ಪ್ಲಸ್ ಆ, ಕಾಕಲ್ ಕೊಟ್ಟು ಕ. ಕ ಪ್ಲಸ್ ಆ, ಕ, ಕ ಪ್ಲಸ್ ಆ, ಕಾಕಿ ಇಳಿ ಕ, ಕ ಪ್ಲಸ್ ಈ, ಕಾಗುಡ್ಸು ಕಿ, ಕ ಪ್ಲಸ್ ಈ, ಕಾಗುಡ್ಸು ದೀರ್ಘ ಕಿ,
ಪ್ಲಸ್ ಕಾಗೊಂಬು ಕು ಕ ಪ್ಲಸ್ ಉ ಕಾಕೊಂಬು ದೀರ್ಘ ಇಳಿ ಕು ಕ ಪ್ಲಸ್ ರು ಕಾಗೆ ಒಟ್ಟು ಸುಳಿ ಟ್ರೂ. ನೆಕ್ಸ್ಟ್ ಪೇಜಲ್ಲಿ ಬರಿಬೇಕಿದು. ಪ್ಲೇಸ್ ಇದ್ರೆ ಅಲ್ಲೇ ಬರಿಬೋದು, ಡೌನ್ ಅಲ್ಲಿ ಒಂದ್ ಲೈನ್ ಬಿಟ್ಟಿ ಬಿಟ್ಟಿ ಬರಿಬೇಕು. ಕ ಪ್ಲಸ್ ಎ ಕಾಗೆತ್ವ ಕೆ ಕ ಪ್ಲಸ್ ಎ ಕಾಗೆತ್ವ ದೀರ್ಘ ಕೆ ಕ ಪ್ಲಸ್ ಐ ಕಾಗೆತ್ವ ಕೈ ಕ ಪ್ಲಸ್ ಓ ಕಾಗೋತ್ವ ಕೋ ಕ ಪ್ಲಸ್ ಓ ಕಾಗೋತ್ವ ದೀರ್ಘ ಕೋ ಕ ಪ್ಲಸ್ ಔ ಕಾಗೌತ್ವ ಕೌ ಕ ಪ್ಲಸ್ ಹಂ ಕಾಗೆ ಒಂದ್ ಸೊನ್ನೆ ಕಂ ಕ ಪ್ಲಸ್ ಅಹ ಕಾಗೆ ಎರಡ್ ಸೊನ್ನೆ ಕಹ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಲೆಟರ್. ಇದು 2 ಲೆಟರ್ ಮಾತ್ರ ಹೀಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಡೋದು. ನೆಕ್ಸ್ಟ್ ಲೆಟರ್ ಇಂದ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ಕ ಪ್ಲಸ್ ಅ ಕಾಕಲ್ ಕೊಟ್ಟು ಕ ಕ ಪ್ಲಸ್ ಆ ಕಾಕಿಳಿ ಕ ಕ ಪ್ಲಸ್ ಇ ಕಾಗುಡ್ಸು ಕಿ ಕ ಪ್ಲಸ್ ಇ ಕಾಗುಡ್ಸು ದೀರ್ಘ ಕಿ ಕ ಪ್ಲಸ್ ಹು ಕಾಕೊಂಬು ಕು ಕ ಪ್ಲಸ್ ಉ ಕಾಕೊಂಬು ದೀರ್ಘ ಇಳಿ ಕು ಕ ಪ್ಲಸ್ ರು ಕಾಗೆ ಒಟ್ಟು ಸುಳಿ ಕ್ರೂ ಕ ಪ್ಲಸ್ ಎ ಕಾಗೆತ್ವ ಕೆ ಕ ಪ್ಲಸ್ ಎ ಕಾಗೆತ್ವ ದೀರ್ಘ ಕೆ ಕ ಪ್ಲಸ್ ಹೈ ಕಾಗೆತ್ವ ಕೈ ಕ ಪ್ಲಸ್ ಓ ಕಾಗೋತ್ವ ಕೋ ಕ ಪ್ಲಸ್ ಓ ಕಾಗೋತ್ವ ಕೋ ಕ ಪ್ಲಸ್ ಔ ಕಾಗೋತ್ವ ಕೌ ಕ ಪ್ಲಸ್ ಕಾಗೋಲ್ ಸೊನ್ನೆ ಕಾಮ್ ಕ ಪ್ಲಸ್ ಅಹ ಕಾಗೆ ಸೊನ್ನೆ ಕಹ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೇಳಿ. ಕಾಕಲ್ ಕೊಟ್ಟು ಕ ಕಾಕಿಳಿ ಕ ಕಾಗುಡ್ಸು ಕಿ ಕಾಗುಡ್ಸು ದೀರ್ಘ ಕಿ ಕಾಕೊಂಬು ಕು ಕಾಕೊಂಬು ದೀರ್ಘ ಇಳಿ ಕು ಕಾಗೆ ಒಟ್ಟು ಸುಳಿ ಕ್ರೂ ಕಾಗೆತ್ವ ಕೆ ಕಾಗೆತ್ವ ದೀರ್ಘ ಇಳಿ ಕೆ ಕಾಗೆ ಹೈತ್ವ ಕೈ ಕಾಗೋತ್ವ ಕೋ ಕಾಗೋತ್ವ ದೀರ್ಘ ಇಳಿ ಕೋ ಕಾಗೆ ಹೌತ್ವ ಕೌ ಕಾಗೊಂದ್ ಸೊನ್ನೆ ಕಂ ಕಾಗೆ ಎರಡ್ ಸೊನ್ನೆ ಕಹ. ಅರ್ಥ ಆಯ್ತಾ? ಇದನ್ನ ನೀಟಾಗಿ ಬರ್ಕೊಳ್ಳಿ. ಓಕೆ, ಆಗಿದೆಯಲ್ಲ?
ಡಬಲ್ ಲೈನ್ಸ್ ಬುಕ್ ಇರುತ್ತಲ್ವಾ, ಈ ಕಾಗುಣಿತನ ಹೇಗ್ ಬರಿಬೇಕಂತ ಹೇಳ್ಕೊಡ್ತೀನಿ. ಈಗ ಕಾಗುಣಿತ ಅಂತ ಹಾಕೊಳ್ಳಿ. ಇವಾಗ ಅದೆರಡು ಬರ್ಸಿದ್ದು ಎಕ್ಸಾಂಪಲ್ PDF ಅಲ್ಲಿ ಬರುತ್ತೆ, ಅದನ್ನ ಬರೆಯೋರಂತೆ. ಹೋಮ್ವರ್ಕ್ ಅಲ್ಲೆಲ್ಲ ಅದು ಕ ಪ್ಲಸ್ ಆ ಅದು ಬೇಡ. ನಾನು ಇವಾಗ ಏನ್ ಕೊಡ್ತೀನಿ ಅದನ್ನ ಬರೀರಿ. ಫಸ್ಟ್ ಹೋಮ್ವರ್ಕ್ ಏನಂತ ಆಮೇಲೆ ಹೇಳ್ತೀನಿ ನಾನು. ಫಸ್ಟ್ ಇವಾಗ ಕಾಗುಣಿತ, ಇದು ಡಬಲ್ ಲೈನ್ಸ್ ಬುಕ್ ಯಾವಾಗ ರಫ್ ನೋಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದ್ರಲ್ಲೇ ಬರೀರಿ. ಕಾಕಲ್ ಕೊಟ್ಟು ಕ, ಅರ್ಥ ಆಯ್ತಾ? ಒನ್ ಫಿಂಗರ್ ಸ್ಪೇಸ್, ಒನ್ ಫಿಂಗರ್ ಸ್ಪೇಸ್. ಡಬಲ್ ಲೈನ್ಸ್ ಟಚ್ ಮಾಡಿ ಬರಿಬೇಕು. ಕಾ ಕೀಳಿ ಕ, ಒನ್ ಫಿಂಗರ್ ಸ್ಪೇಸ್, ಕಾ ಗುಡ್ಸು ಕಿ, ಅಗೇನ್ ಒನ್ ಫಿಂಗರ್ ಸ್ಪೇಸ್, ಕಾ ಗುಡ್ಸು ದೀರ್ಘ ಕಿ, ಕಾ ಗುಡ್ಸು ದೀರ್ಘ ಕೆ, ಒನ್ ಫಿಂಗರ್ ಸ್ಪೇಸ್, ಕಾ ಕೊಂಬು ಕು, ಒನ್ ಫಿಂಗರ್ ಸ್ಪೇಸ್, ಕಾಕು ದೀರ್ಘ ಇಳಿ ಕು, ಅಗೇನ್ ಒನ್ ಫಿಂಗರ್ ಸ್ಪೇಸ್, ಕಾಗೆ ಒಟ್ಟು ಸುಳಿ ಕ್ರೂ, ಕಾಗೆ ಒಟ್ಟು ಸುಳಿ ಕ್ರೂ. ಅರ್ಥ ಆಯ್ತಾ? ಅಗೇನ್ ಕಮ್ ನೆಕ್ಸ್ಟ್ ಲೈನ್. ಕಾಗೆ ಏತ್ವ ಕೆ, ಕಾಗೆ ಏತ್ವ ಕೆ ಅಂದ್ರೆ ತಲೆ ಮೇಲೆ ಹಿಂಗೆ ಕೊಂಬಿರ್ಬೇಕು. ಅರ್ಥ ಆಯ್ತಾ? ಇದು ಬಂದು ಕೆ, ಕಾಗೇತ್ವ ಕೆ, ಇಲ್ಲಿ ಕೊಂಬು ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಕೊಂಬು ಈ ತರ ಇದ್ರೆ ಕಾಗೇತ್ವ ಕೆ, ಒನ್ ಫಿಂಗರ್ ಸ್ಪೇಸ್, ಕಾಗೇತ್ವ ದೀರ್ಘ ಕೆ, ಕಾಗೇತ್ವ ದೀರ್ಘ ಕೆ, ಒನ್ ಫಿಂಗರ್ ಸ್ಪೇಸ್, ಕಾಗೆ ಹೈತ್ವ ಕೈ, ಕಾಗೈತ್ವ ಕೈ, ಒನ್ ಫಿಂಗರ್ ಸ್ಪೇಸ್, ಕಾಗೋತ್ವ ಕೋ, ಒನ್ ಫಿಂಗರ್ ಸ್ಪೇಸ್, ಕಾಗೋತ್ವ ದೀರ್ಘ ಇಳಿ ಕೋ, ಒನ್ ಫಿಂಗರ್ ಸ್ಪೇಸ್, ಕಾಗೌತ್ವ ಕೌ, ಕಾಗೌತ್ವ ಕೌ, ಕಾಗೆ ಒಂದ್ ಸೊನ್ನೆ ಕಂ, ಕಾಗೆ ಎರಡ್ ಸೊನ್ನೆ ಕಾಹ. ಬರ್ಕೊಳ್ಳಿ ಫಸ್ಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕಾಕಲ್ ಕೊಟ್ಟು ಕ, ಒನ್ ಫಿಂಗರ್ ಸ್ಪೇಸ್, ಒಂದೊಂದು ಫಿಂಗರ್ ಸ್ಪೇಸ್ ನಾನು ಮತ್ತೆ ಹೇಳಲ್ಲ. ನೀವು ಯಾವಾಗ ಕಾಗುಣಿತ ಬರೆದ್ರು ಒನ್ ಲೆಟರ್ ಇಂದ ಒನ್ ಲೆಟರ್ಗೆ ಒನ್ ಫಿಂಗರ್ ಸ್ಪೇಸ್ ಇರ್ಲೇಬೇಕು. ಅರ್ಥ ಆಯ್ತಾ? ಟೂ ಲೈನ್ಸ್ ನ ಕೂಡ್ಸಿ ಬರಿಬೇಕು. ತಲೆ ಮೇಲೆ ಕೊಂಬಿದ್ರೆ ಅದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡಿ ಬರಿಬೇಕು. ಕೊಂಬು ಇದೆಲ್ಲ ಹಾಕಿಲ್ಲ ಅಂದ್ರೆ ಮಾರ್ಕ್ಸ್ ಇರೋದಿಲ್ಲ. ಅರ್ಥ ಆಯ್ತಾ? ಕಾಕಲ್ ಕೊಟ್ಟು ಕ, ಕಾಕೇಳಿ ಕ, ಲೈನ್ಸ್ ಟಚ್ ಮಾಡಿ ಬರಿಬೇಕು. ಕಾಗುಡ್ಸು ಕಿ, ಕಾಗುಡ್ಸು ದೀರ್ಘ ಕಿ, ಕಾ ಕೊಂಬು ಕು,
ಕಕ ಮುಂದೆ ದೀರ್ಘ ಇಳಿ ಕು, ಕಾಗೆ ಒಟ್ಟು ಸುಳಿ ಕ್ರೂ, ಟೂ ಲೈನ್ಸ್ ಅಲ್ಲ 3 ಲೈನ್ಸ್ ಆದ್ರೂ ಪರವಾಗಿಲ್ಲ, ಡೌನ್ ಅಲ್ಲಿ ಬರೀಬಹುದು. ಅರ್ಥ ಆಯ್ತಾ? 2 ಲೈನ್ಸ್ ಅಲ್ಲೇ ಬರಿಬೇಕಂತ ಏನಿಲ್ಲ. ಓಕೆ, ಡೌನ್ ಅಲ್ಲಿ ಕೂಡ ಬರೀಬಹುದು. ಕಾಗೆ ಅಥವಾ ಕೆ, ಕಾಗೆ ದೀರ್ಘ ಕೆ, ಕಾಗೆ ಐತ್ವಾ ಕೈ, ಕಾಗೋತ್ವಾ ಕೋ, ಕಾಗೋತ್ ದೀರ್ಘ ಇಳಿ ಕೋ, ಕಾಗೋತ್ವಾ ಕೌ, ಕಾಗೊಂದ್ ಸೊನ್ನೆ ಕಂ, ಕಾಗೆ 2 ಸೊನ್ನೆ ಕಹ. ಅರ್ಥ ಆಯ್ತಾ? ಓಕೆ, ಇವಾಗ ಬೋರ್ಡ್ ನೋಡಿ. ಕಾಕಲ್ ಕೊಟ್ಟು ಕ, ಕಾಕಿಳಿ ಕ, ಕಾಗುಡ್ಸು ಕಿ, ಕಾಗುಡ್ಸು ದೀರ್ಘ ಕಿ, ಕಾಕೊಂಬು ಕು, ಕಾಕೊಂಬು ದೀರ್ಘ ಇಳಿ ಕು, ಕಾಗೆ ಒಟ್ಟು ಸುಳಿ ಕ್ರೂ, ಕಾಗೆ ಅಥವಾ ಕೆ, ಕಾಗೆ ದೀರ್ಘ ಕೆ, ಕಾಗೆ ಐತ್ವಾ ಕೈ, ಕಾಗೋತ್ವಾ ಕೋ, ಕಾಗೋತ್ ದೀರ್ಘ ಕೋ, ಕಾಗೌತ್ವಾ ಕೌ, ಕಾಗೊಂದ್ ಸೊನ್ನೆ ಕಂ, ಕಾಗೆ 2 ಸೊನ್ನೆ ಕಹ. ಕಾಕಲ್ ಕೊಟ್ಟು ಕ, ಕಾಕಿಳಿ ಕ, ಕಾಗುಡ್ಸು ಕಿ, ಕಾಗುಡ್ಸು ದೀರ್ಘ ಕಿ, ಕಾಕೊಂಬು ಕು, ಕಾಕೊಂಬು ದೀರ್ಘ ಇಳಿ ಕು, ಕಾಗೆ ಒಟ್ಟು ಸುಳಿ ಕ್ರೂ, ಕಾಗೆ ತ್ವಾ ಕೆ, ಕಾಗೆ ದೀರ್ಘ ಕೆ, ಕಾಗೈತ್ವಾ ಕೈ, ಕಾಗೋತ್ವಾ ಕೋ, ಕಾಗೋತ್ ದೀರ್ಘ ಕೋ, ಕಾಗೌತ್ವಾ ಕೌ, ಕಾಗೊಂದ್ ಸೊನ್ನೆ ಕಂ, ಕಾಗೆ 2 ಸೊನ್ನೆ ಕಹ. ಮನೇಲಿ ಕುತ್ಕೊಂಡು ನೀಟಾಗಿ ಓದ್ಕೊಂಡು ಬರಿಬೇಕು. ಕನ್ನಡ ಹೋಮ್ವರ್ಕ್ ನೋಡಿ. ಲರ್ನ್ ಅಂಡ್ ರೈಟ್. ಕನ್ನಡ ಅಂಕಿಗಳು. ಕನ್ನಡ ಅಂಕಿಗಳು ಇದನ್ನು ಬರೀರಿ. 1 ರಿಂದ 10. ಎಷ್ಟು ಟೈಮ್ಸು? ಇದು ಹೋಮ್ವರ್ಕ್ ಅಲ್ಲಲ್ವಾ, ನೀಟಾಗಿ 2 ಟೈಮ್ಸ್ ಬರೀರಿ. ಯಾಕಂದ್ರೆ ವಿತ್ ಲೆಟರ್ಸ್ ಇದೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಲರ್ನ್ ಅಂಡ್ ರೈಟ್. ಕಾಗುಣಿತ, ಇದನ್ನೇ ಬರಿಬೇಕು. ಕ ಮತ್ತೆ ಕ ಎಷ್ಟು ಟೈಮ್? 2 ಟೈಮ್ಸ್ ಬರೀರಿ. ಅದಾಯ್ತಾ? ಇದು 2 ಟೈಮ್ಸ್ ಇರ್ಬೇಕು, ಇದು 2 ಟೈಮ್ಸ್ ಇರ್ಬೇಕು. ಅರ್ಥ ಆಯ್ತಲ್ಲ? ಓಕೆ ಚಿಲ್ಡ್ರನ್, ಅಗೇನ್ ಲರ್ನ್ ಆಟುಳ. ಇದನ್ನ ಓದ್ಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ಸ್ಟಾಪ್ ಮಾಡ್ಬಿಡೋದಲ್ಲ, ಓದ್ತಾ ಇರ್ಬೇಕು. ಅದನ್ನೊಂದ್ಸಲ ಓದಿ ಕಾಗುಣಿತ ಬರೀರಿ. ಹಾಗೆ ಕನ್ನಡ ಅಂಕಿಗಳು 1 ರಿಂದ 10 ವಿತ್ ಲೆಟರ್ಸ್ ಮತ್ತೆ ನಂಬರ್ಸ್. ಓಕೆ ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.